ಕೆಲವೊಂದಿಷ್ಟು ನ್ಯೂಮರಿಕಲ್ಸ್ ನೋಡೋಣ. ಈಗ ನೋಡ್ರಿ ಇಲ್ಲೇ 2 identical balls each having a density rho. ನೋಡ್ರಿ ಡೆನ್ಸಿಟಿ ಬಾಲ್ ದ ಡೆನ್ಸಿಟಿ ನಮಗೆ ಎಷ್ಟು ಕೊಟ್ಟಿದಾರ್ರಿ ರೋ, ಆ ಸ್ಪಿಯರ್ ದ ಡೆನ್ಸಿಟಿ ರೋ ಅಂತ ಕೊಟ್ಟಿದಾರ್ರಿ. ಆರ್ ಸಸ್ಪೆಂಡೆಡ್ ಫ್ರಮ್ ಅ ಕಾಮನ್ ಪಾಯಿಂಟ್ ಬೈ 2 insulating strings of equal length. Both the balls have equal mass and charge. In equilibrium, each strings make an angle theta with the vertical. Now both the balls are immersed in a liquid. As a result, the angle theta does not change. Angle namagu change agilla. The density of the liquid is sigma. Find the dielectric constant of the liquid. ಅಂದ್ರೆ ಏನು ಹೇಳಿದಾರೆ, ಎರಡು ಬಾಬ್ಸ್ ಇರುವಂತ ಒಂದು ಪೆಂಡುಲಮ್ ನಾವು ತಗೊಂಡಿದ್ದಾರೆ, ಅವಕ್ಕೆ ಎರಡಕ್ಕೂ ಚಾರ್ಜ್ ಸೇಮ್ ಐತೆ, ಅವು ಸಪರೇಟ್ ಆಗಿದಾವೆ. ಆ ಸಿಸ್ಟಮ್ ಅನ್ನು ತಗೊಂಡೋಗಿ ಒಂದು ಲಿಕ್ವಿಡ್ ನಾಗ ಇಟ್ಕೊಂಡಿದ್ದಾರೆ. ಲಿಕ್ವಿಡ್ ನಾಗ ಇಟ್ಕೊಂಡ ಮೇಲೂ ಸಹಿತ ನಮಗೆ ಆಂಗಲ್ ಅವ್ರ ನಡುವಿಂದ ಚೇಂಜ್ ಆಗಿಲ್ಲ. ಹಂಗಾದ್ರೆ ಆ ಲಿಕ್ವಿಡ್ ಡೆನ್ಸಿಟಿ ಎಷ್ಟಾಗಬೇಕು ಅಂತ ಕೇಳ್ತಾರೆ. ನೋಡ್ರಿ ಇಲ್ಲೇ ಆ ಎರಡು ಬಾಲ್ಸ್ ಅದ ನಮಗೆ ಡೆನ್ಸಿಟಿ ಏನಂತ ಕೊಟ್ಟಾರೆ ಈ ಕ್ವೆಶನ್ ದಾಗ. ಡೆನ್ಸಿಟಿ ಆಫ್ ದ ಬಾಲ್ ಇಸ್ ಗಿವನ್ ಆಸ್ ರೋ. ಡೆನ್ಸಿಟಿ ಆಫ್ ದ ಬಾಲ್ ನಮಗೆ ರೋ ಅಂತ ಕೊಟ್ಟಿದ್ದಾರೆ. ಡೆನ್ಸಿಟಿ ಆಫ್ ಲಿಕ್ವಿಡ್ ಏನಂತ ಕೊಟ್ಟಿದಾರ್ರಿ, ಡೆನ್ಸಿಟಿ ಆಫ್ ಲಿಕ್ವಿಡ್ ಇಸ್ ಗಿವನ್ ಆಸ್ ಸಿಗ್ಮಾ. ಕರೆಕ್ಟ್. ಸೊ ನಮಗೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ದ ಲಿಕ್ವಿಡ್ ಫೈಂಡ್ ಮಾಡಿದ್ದಾರೆ. ನಮ್ಮದು ಶಾರ್ಟ್ಕಟ್ ಫಾರ್ಮುಲಾ ಏನದ, ಕೆ ಇಸ್ ಈಕ್ವಲ್ ಟು dB ಡಿವೈಡೆಡ್ ಬೈ dB ಮೈನಸ್ DL ಅಂತ ಹೇಳಿದ್ರಿ. ಸೊ dB ಅಂದ್ರೆ ಈ ಕ್ವೆಶನ್ ದಾಗ ಏನದ್ರಿ ರೋ, ಡಿವೈಡೆಡ್ ಬೈ dB ಅಂದ್ರೆ ರೋ, ಮೈನಸ್ DL ಅಂತಂದ್ರೆ ಸಿಗ್ಮಾ. ಸೊ ದಿಸ್ ಹ್ಯಾಸ್ ಟು ಬಿ ದ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಕರೆಕ್ಟ್. ಸೊ ನಮಗೆ ಇಲ್ಲೇನೋ ಆಪ್ಷನ್ಸ್ ಹಾಕಿಲ್ರಿ, ಬಟ್ ದಿಸ್ ವಿಲ್ ಬಿ ದ ರೈಟ್ ಆಪ್ಷನ್ ಫಾರ್ ದಟ್. ಇದು ನಮ್ಗೆ KCET 2011 ದಾಗ ಬಿದ್ದಿದ್ರಿ. ಸೊ ನಾ ಇಲ್ಲಿ ಆಪ್ಷನ್ಸ್ ತಗೊಂಡಿಲ್ಲ ಅಷ್ಟೇ, ಬಟ್ ನಮ್ಗೆ ಡೈರೆಕ್ಟ್ಲಿ ನಮ್ಮ ಶಾರ್ಟ್ಕಟ್ ಫಾರ್ಮುಲಾದಿಂದ ನಮಗೆ ಇದು ಆನ್ಸರ್ ಬರ್ತದೆ. Right? So this will be the density of the liquid in which they have been immersed. Okay, we'll go to the next question. So next question notri. Illi enandare 2 small spherical balls each carrying a charge 10 microcoulomb are suspended by 2 insulating threads of equal lengths. Atrada length estadappa andre 1 meter adari. Okay, itradu 1 meter length, itradu 1 meter length. From a fixed point in the ceiling, it is found that in equilibrium threads are separated by 60 degree. So the angle is 60 degree angle between them as shown in the figure. What is the tension in the thread? Thread ಒಳಗಿನ the tension ನಮಗೆ ಕೇಳ್ತಾರೆ. How much is the tension? So ನಾವು tension calculate ಮಾಡಬೇಕಾಗಿತ್ತು. Tension calculate ಮಾಡಬೇಕಾದ್ರೆ ನೋಡ್ರಿ, ನೀವು ಒಂದು T sin theta is equal to F ಯೂಸ್ ಮಾಡಬೇಕು, ಇಲ್ಲ T is equal to root of F square plus W square ಯೂಸ್ ಮಾಡಬೇಕು. ನೀವು ನೋಡ್ರಿ ವೇಟ್ ಅನ್ನೋ ಟರ್ಮ್ ಇಲ್ಲಿ ಯೂಸ್ ಮಾಡೋರಾದ್ರೆ ಈ ತರದ ಮಾಸ್, ಈ ಬಾಬ್ಸ್ ಮಾಸ್ ನಮಗೆ ಗೊತ್ತಿರಬೇಕಿತ್ತು. ಮಾಸ್ ನಮಗೆ ಇಲ್ಲಿ ಕೊಟ್ಟಿಲ್ಲ. ಸೊ ನೀವು ವೇಟ್ ಬರುವಂತ ಯಾವುದೇ ಇಕ್ವೇಶನ್ ಇಲ್ಲಿ ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಹಂಗಾದ್ರೆ ನಮ್ಗೆ ಉಳಿತು ಒಂದೇ ಆಪ್ಷನ್ ರೀ, ಏನ ವಿ ಕ್ಯಾನ್ ಯೂಸ್ ದಿಸ್ ಒನ್, T sin theta is equal to F. ಇದು ಒಂದೇ ನಾವು ಇಲ್ಲಿ ಯೂಸ್ ಮಾಡ್ಬೋದು. ಓಕೆ, ಈ ಕೇಸ್ ಒಳಗೆ ನಾವು F ಅಂದ್ರೆ ಏನ್ ತಗೋಬೇಕ್ರಿ, Q ಇಂಟು ಇನೋ KQ ಸ್ಕ್ವೇರ್ ಬೈ R ಸ್ಕ್ವೇರ್, KQ ಸ್ಕ್ವೇರ್ ಬೈ R ಸ್ಕ್ವೇರ್, ರೈಟ್. ಓಕೆ, ಲೆಟ್ ಮೀ ಸೇ ಇವು ಎರಡೂ ಬಾಬ್ಸ್ ನಡು ನಮಗೆ ಡಿಸ್ಟೆನ್ಸ್ ಎಷ್ಟದಪ್ಪ ಅಂದ್ರೆ R ಅದ ಅಂತೇಳಿ ನಾವು ಅನ್ಕೊಳ್ಳೋಣ. ಇನ್ ನೋಡ್ರಿ ಇಲ್ಲಿ ನಾ ಎಕ್ಸಾಕ್ಟ್ ಮಿಡಲ್ದಾಗ ಒಂದು ಬೈಸೆಕ್ಟರ್ ತೆಗದ್ನಿ ಅಂತಂದ್ರೆ ಇದು ಈ ಕಡೆ R/2 ಆಗ್ತದ್ರಿ, ಇದು ಈ ಕಡೆ R/2 ಆಗ್ತದ್ರಿ. ಕರೆಕ್ಟ್. ಸೊ ನಮಗೆ ಇದು ಅಪೋಸಿಟ್ ಸೈಡ್ ಆಫ್ ದ ಟ್ರಯಾಂಗಲ್, ಇದು ಹೈಪೋಟನಸ್ ಆಫ್ ದ ಟ್ರಯಾಂಗಲ್, ಇದು ನಮಗೆ ಅಡ್ಜಸೆಂಟ್ ಸೈಡ್ ಆಫ್ ದ ಟ್ರಯಾಂಗಲ್. ಈಗ ಈ 60 ಡಿಗ್ರಿ ನಮ್ಗೆ ಏನಾಗ್ತದ್ರಿ, 30 ಡಿಗ್ರಿ ಮತ್ತು 30 ಡಿಗ್ರಿ ಒಳಗೆ ನಮಗೆ ಡಿವೈಡ್ ಆಗ್ತದ್ರಿ. ಇಟ್ ವಿಲ್ ಗೆಟ್ ಡಿವೈಡೆಡ್ ಇನ್ 2 ಈಕ್ವಲ್ ಹಾಫ್ಸ್, 30 ಮತ್ತು 30. ಈಗ ನಮಗೆ ಏನ್ ಬೇಕಾಗಿತ್ರಿ, ಟೆನ್ಷನ್ ಬೇಕಾಗಿತ್ರಿ. ವಿ ವಾಂಟ್ ಟೆನ್ಷನ್. ಸೊ ಟೆನ್ಷನ್ ನಮಗೆ ಬೇಕಾದ್ರೆ ಫೋರ್ಸ್ ನಮಗೆ ಬೇಕ್ರಿ. ಇದ ಫಾರ್ಮುಲಾನ ಏನಂತ ಬರಿಬಹುದು, ವಾಟ್ ಐ ಕ್ಯಾನ್ ರೈಟ್ ಇಟ್ ಆಸ್, ಸಿ ಇದನ್ನ ಏನಂತ ಬರಿಬಹುದು ಸಿಂಪ್ಲಿಫೈ ಮಾಡಿ. ಐ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್, T sin 30 ಡಿಗ್ರಿ ಇಸ್ ಈಕ್ವಲ್ ಟು F. F ಅಂತಂದ್ರೆ 9 into 10 raised to 9, 9 into 10 raised to 9 Q ಸ್ಕ್ವೇರ್ ಡಿವೈಡೆಡ್ ಬೈ R ಸ್ಕ್ವೇರ್ ಅಂತ ನಾ ಬರಿಬಹುದು. Q ವ್ಯಾಲ್ಯೂ ನಮಗೆ ಕೊಟ್ಟಿದ್ದಾರೆ ಬಿಡ್ರಿ, 10 ಮೈಕ್ರೋಕೂಲಮ್ ಅದ, ರೈಟ್. ಇನ್ ನಮಗೆ ಏನ್ ಬೇಕ್ರಿ, ನಮಗೆ ಈಗ ಆಕ್ಚುಲಿ R ಬೇಕ್ರಿ. ಸೊ ಇದು ನಮಗೆ ಆಗ್ತದೆ sin 30 ಅಂತಂದ್ರೆ 1/2 ಐತೆ. ಸೊ T/2 is equal to 9 into 10 raised to 9 Q ಸ್ಕ್ವೇರ್ ಅಂತಂದ್ರೆ 10 ಮೈಕ್ರೋಕೂಲಮ್ ಸ್ಕ್ವೇರ್ ರೀ. ಸೊ ಅದು ನಮಗೆ ಆಗ್ತದೆ 100 into 10 raised to minus 12 ಮೈಕ್ರೋ ಸ್ಕ್ವೇರ್ ಅಂದ್ರೆ 10 raised to minus 12 ಐತೆ, ಡಿವೈಡೆಡ್ ಬೈ R ಸ್ಕ್ವೇರ್. ಸರ್ ನಮಗೆ R ಬೇಕೀಗ, ವಿ ವಾಂಟ್ R. ಹೌ ಟು ಕ್ಯಾಲ್ಕುಲೇಟ್ R? ಇಲ್ಲೇ ನೋಡ್ರಿ, ಇಲ್ಲಿ ಏನ್ ನಮಗೆ ರೈಟ್ ಆಂಗಲ್ ಟ್ರಯಾಂಗಲ್ ಫಾರ್ಮ್ ಆಗೈತಿ. ಈ ರೈಟ್ ಆಂಗಲ್ ಟ್ರಯಾಂಗಲ್ ನಾವು ಯೂಸ್ ಮಾಡ್ಕೊಂಡು, ಸೊ ವಿ ಆರ್ ಹ್ಯಾವಿಂಗ್ ಅ ರೈಟ್ ಆಂಗಲ್ ಟ್ರಯಾಂಗಲ್ ಲೈಕ್ ದಿಸ್.
this is r by 2, this is 30 degree, and this one is 1 meter. ಇದು ನಮಗೆ 1 meter ಅದ ರೀ, ಕರೆಕ್ಟ್. ಸೊ ಈಗ ನಮಗೆ r by 2 ಬೇಕಾಗಿತ್ತು. ಐ ನೋ ದ ಅಪೋಸಿಟ್ ಸೈಡ್, ಐ ವಾಂಟ್ ದ ಅಪೋಸಿಟ್ ಸೈಡ್, ಐ ನೋ ದ ಹೈಪೋಟನಸ್ ಅಂಡ್ ಆಂಗಲ್. ಸೊ ಅಪೋಸಿಟ್ ಮತ್ತು ಹೈಪೋಟನಸ್ ಯೂಸ್ ಮಾಡ್ಕೊಳ್ಳುವಂತ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಯಾವ್ದ್ರಿ? ಸೈನ್. ಸೊ ಐ ವಿಲ್ ಅಪ್ಲೈ ಸೈನ್ ಫಾರ್ ದಿಸ್. ಸೊ ಸೈನ್ 30 degree, sin 30 degree is equal to opposite side r by 2 divided by hypotenuse. So sin 30 degree will be 1 by 2. Idu namaga r by 2 agtade, 2 cancel. So what I got? R is equal to, I got 1 meter. So 1 meter ಇಲ್ಲಿ substitute ಮಾಡ್ಕೊಂಡ್ರೆ ನಮಗೆ ಬಂತೆ t divided by 2 is equal to 9 into. ಸೊ ಇಲ್ಲಿ ನೋಡ್ರಿ, ಇದು 10 raised to 9, ಇದು 100 ಅಂದ್ರೆ 10 raised to 2 ಅಂದಂಗ್ರಿ. ಸೊ ಇದು ನಮಗೆ 10 raised to 11 minus 12 ಉಳಿತೆ, divided by r square ಅಂತಂದ್ರೆ 1 square ರೀ, ಕರೆಕ್ಟ್. ಸೊ ನಮಗೆ ಉಳಿತ t divided by 2 is equal to 9 into 10 raised to minus 1 ಉಳಿತು, ಕರೆಕ್ಟ್. 1 square will be 1. So 2 into 9 ನಮಗೆ ಎಷ್ಟು ಆಗ್ತದ್ರಿ? 18 ಆಗ್ತದ್ರಿ. 18 into 10 raised to minus 1 which will be equal to 1.8 will be the tension. So tension ನಮಗೆ 1.8 ಬರ್ಬೇಕಂದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಗ್ತದೆ? ಆಪ್ಷನ್ B will be correct. See, option B, 1.8 Newton. So B option ನಮಗೆ ಕರೆಕ್ಟ್ ಆಗಬೇಕು, right? Well, we'll go to the next question. So next question is, see, two pith balls carrying equal charges are suspended from a common point by strings of equal length. Length of the strings equal adari. The equilibrium separation between them is r. ಅವರ ನಡುವೆ ನಮಗೆ ಸಪರೇಷನ್ ಎಷ್ಟದಪ್ಪ ಅಂತಂದ್ರೆ r ಅಂತ ಕೊಟ್ಟಿದ್ದಾರೆ. ಇಲ್ಲದ ಅವರ ನಡುವೆ ನಮಗೆ r ಅಂತ ಸಪರೇಷನ್ ಅದ, ಸ್ಮಾಲ್ r. ಓಕೆ, as shown in the figure 1. Now as shown in figure 2, the strings are rigidly clamped at half of the height. ಮೊದಲು ನಮಗೆ ಹೈಟ್ ಎಷ್ಟಿತ್ತು? y ಅಂತ ಹೇಳಿತ್ತು. ಈಗ ನಮಗೆ ಅದನ್ನ ಎಲ್ಲಿ ಕ್ಲಾಂಪ್ ಮಾಡ್ಕೊಂಡಿದ್ದಾರೆ? ಮಿಡಲ್ ಒಳಗೆ, y by 2. ಈಗ ನಮಗೆ ಡಿಸ್ಟೆನ್ಸ್ ಎಷ್ಟದಪ್ಪ ಅಂದ್ರೆ r ಡ್ಯಾಶ್ ಅಂತ ಹೇಳಿದ್ದಾರೆ. ಸೊ y ಹೈಟ್ ಇದ್ದಾಗ ಅವು ಎರಡು ಸ್ಪಿಯರ್ಸ್ ನಡು ನಮಗೆ ಡಿಸ್ಟೆನ್ಸ್ r ಅಂತ ಹೇಳಿದೆ. y by 2 ಹೈಟ್ ಇದ್ದಾಗ ಅವು ಎರಡು ಸ್ಪಿಯರ್ಸ್ ನಡು ಡಿಸ್ಟೆನ್ಸ್ ನಮಗೆ r by 2 ಅಂತ ಹೇಳಿದ್ದಾರೆ. ವಾಟ್ ದೇ ಆರ್ ಆಸ್ಕಿಂಗ್? ದ ಈಕ್ವಿಲಿಬ್ರಿಯಂ ಸಪರೇಷನ್ ಬಿಟ್ವೀನ್ ದ ಬಾಲ್ಸ್ ನೌ ಬಿಕಮ್ಸ್, ಅಂದ್ರೆ ನೀವು r ಡ್ಯಾಶ್ ಕ್ಯಾಲ್ಕುಲೇಟ್ ಮಾಡಬೇಕಿಲ್ಲ. r ಡ್ಯಾಶ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಇನ್ ಟರ್ಮ್ಸ್ ಆಫ್ r. ಸೊ r ಡ್ಯಾಶ್ ಅಂದ್ರೆ ಇವು ನಮಗೆ ಏನ್ ಬರ್ತದೆ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಓಕೆ, ಲೆಟ್ ಅಸ್ ಕ್ಯಾಲ್ಕುಲೇಟ್. ಸೊ ವಿಲ್ ಗೋ ಥ್ರೂ ದ ಫಸ್ಟ್ ಸಿಚುವೇಶನ್. ಫಸ್ಟ್ ಸಿಚುವೇಶನ್ ದಾಗ ನೋಡ್ರಿ, ನಮಗೆ ಇಲ್ಲಿ y ಅದ, ಇಲ್ಲಿ r ಅದ ರೀ, ಕರೆಕ್ಟ್. ವಿ ಆರ್ ಹ್ಯಾವಿಂಗ್ y ಹಿಯರ್, ವಿ ಆರ್ ಹ್ಯಾವಿಂಗ್ r ಹಿಯರ್. ಇದು ನಮಗೆ r ಆದ್ರೆ ಇದು ನಮಗೆ ಎಷ್ಟು ಆಗ್ಬೇಕ್ರಿ? ಹೌ ಮಚ್ ವಿಲ್ ಬಿ ದಿಸ್? ದಿಸ್ ವಿಲ್ ಬಿ r by 2. ಓಕೆ, ಲೆಟ್ ಮೀ ಸೇ, ಈಗ ನಮಗೆ ಇಲ್ಲಿ tan theta is equal to, I can use the formula f by w. Tan theta is equal to f by w, right? ನಾವು ಆಲ್ರೆಡಿ ನೋಡ್ಕೊಂಡಂತ ಕಾನ್ಸೆಪ್ಟ್ ಅದು. tan theta ಅಂತಂದ್ರೆ ನೋಡ್ರಿ, ಇದು ನಾವು theta ಅಂತ ತಿಳ್ಕೊಳ್ಳೋಣ. ಲೆಟ್ ಮಿ ಟೇಕ್ ದಿಸ್ ಒನ್ ಆಸ್ theta. theta ಅಂತಂದ್ರೆ ಯಾವ ಸೈಡ್ ಬೈ ಯಾವ ಸೈಡ್ ರೀ? ಅಪೋಸಿಟ್ ಬೈ ಹೈಪೋಟನಸ್ ರೀ. ಸೊ ಇದು ನಮಗೆ ಆಗ್ತದೆ r by 2 divided by hypotenuse, that is y. Sorry, divided by adjacent side, opposite by adjacent side, that is r by 2 divided by y. What is f? F is k into q square divided by r square. What is w? W is mg. So ನಮಗೆ ಬಂತೆ r by 2y is equal to k q square divided by r square into mg ಅಂತ ನಮಗೆ ಬಂತೆ. ಈಗ ನೋಡ್ರಿ, ಇಲ್ಲಿ ನಮಗೆ ಮೇನ್ ಕಾನ್ಸೆಪ್ಟ್ ಏನದ? ಯಾವ್ದು ಚೇಂಜ್ ಆಗಂತಲೇ ನಮಗೆ ಯಾವ ಕ್ವಾಂಟಿಟಿ ಕೇಳಿದಾರೆ ನೋಡ್ರಿ. y ಹೈಟ್ ಇದ್ದಾಗ ಡಿಸ್ಟೆನ್ಸ್ ಬಿಟ್ವೀನ್ ದ ಬಾಬ್ಸ್ ಇಸ್ r. y by 2 ಹೈಟ್ ಆದಾಗ ನಮಗೆ ಈ ಡಿಸ್ಟೆನ್ಸ್ ಏನ್ ಚೇಂಜ್ ಆಗಿತ್ತಲ್ಲ ಅದು ಎಷ್ಟು ಅದ ಅಂತ ಕೇಳ್ತಾರೆ. ಸೊ ದ ಕ್ವೆಶ್ಚನ್ ಇಸ್ ಇನ್ ಬಿಟ್ವೀನ್ ದ ರಿಲೇಷನ್ ಆಫ್ y ಅಂಡ್ r. ದ ಕ್ವೆಶ್ಚನ್ ಇಸ್ ಇನ್ ಬಿಟ್ವೀನ್ ದ ರಿಲೇಷನ್ ಆಫ್ y ಅಂಡ್ r. ಹೈಟ್ ಮತ್ತು ಡಿಸ್ಟೆನ್ಸ್ ಇವೆರಡರ ಮೇಗಿನ ಕ್ವೆಶ್ಚನ್ ಇದೆ. ಸೊ ಇವ್ ಎರಡರದ ರಿಲೇಷನ್ ನಾವು ತಗೊಳ್ಳೋಣ, ಬಾಕಿ ನಮಗೆ ಏನು ಯೂಸ್ ಇಲ್ರಿ. ರಿಮೈನಿಂಗ್ ಥಿಂಗ್ಸ್ ಆರ್ ನಾಟ್ ಯೂಸ್ಫುಲ್, ರೈಟ್. ಇದು r ಸ್ಕ್ವೇರ್ ಇದಕ್ಕೆ ಮಲ್ಟಿಪ್ಲೈ ಆದ್ರೆ ಇದು ನಮಗೆ r ಕ್ಯೂಬ್ ಆಯ್ತ್ರಿ. ಇದು y ನಮಗೆ ಈ ಕಡೆ ಬಂತು. ಸೊ y ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು r ಕ್ಯೂಬ್ ಅಂದಂಗ್ರಿ. y is directly proportional to r cube. So this is the relation which is going to give us the result. ಈ ರಿಲೇಷನ್ ನಮಗೆ ರಿಸಲ್ಟ್ ಅನ್ನು ಕೊಡೋದು, ರೈಟ್. ಸೊ ನೋಡ್ರಿ, ಫಸ್ಟ್ ನಮಗೆ ಡಿಸ್ಟೆನ್ಸ್ ಏನದ? y is directly proportional to r cube. ಆಮೇಲೆ ನಮಗೆ ಡಿಸ್ಟೆನ್ಸ್ ಏನಾಗೈತಿ? y by 2. This is directly proportional to r dash cube ಅಂತಾನೆ ಬರೀತೀವಿ, r dash cube, right? Okay, let us take the ratio of these both. I will get y divided by y by 2 is equal to r cube divided by r by r dash cube. Okay, so ಇದು y ಮತ್ತು y ಕ್ಯಾನ್ಸಲ್ ಆಯ್ತಾ, 2 ನಮಗೆ ಮೇಲ್ಗಡೆ ಬಂತೆ, ನಮಗೆ ಬಂತ r cube divided by r dash cube ಅಂತ ಹೇಳಿ ಬಂತು. ಸೊ r dash cube will be equal to r cube divided by 2. ಎರಡು ಕಡೆ ನಾ ಕ್ಯೂಬ್ ರೂಟ್ ಹಾಕೊಂಡ್ರೆ ನನಗೆ ಬಂತ we will get r dash is equal to r divided by
cube root of 2. This much will be the value of r dash. Is namak value of r dash irtadri. So which option is correct? See, first option is r by cube root of 2. Second option is r by square root of 2. Third option is 2r by 3. So the first option will be the right option, r by cube root of 2. Okay, this is a previously asked question in NEET question paper, right? Okay, let us go to the next question. So the next question is, two identical charged spheres suspended from a common point by two massless strings of length L are initially at a distance D, such that D is much smaller than L. Apart because of their mutual repulsion, the charge begins to leak. See, the charge begins to leak from both of the spheres at a constant rate. As a result, the spheres approach each other with a velocity v. Then v as a function of x, ನಮಗೆ ನೋಡ್ರಿ ರಿಲೇಷನ್ ಯಾವ ತರ ನಡುವೆ ಕೇಳ್ತಾರೆ, v and x ನಡುವೆ ನಮಗೆ ರಿಲೇಷನ್ ಕೇಳ್ತಾರೆ, ರೈಟ್? ಸೊ ಏನಾಗೈತ್ರಿ, ಎರಡು ಚಾರ್ಜ್ಡ್ ಬಾಬ್ಸ್ ಗಳನ್ನ ಒಂದ ಪಾಯಿಂಟ್ ದಿಂದ ಹ್ಯಾಂಗ್ ಮಾಡ್ಕೊಂಡಿದ್ದಾರೆ. ಅವು ಸೇಮ್ ಚಾರ್ಜ್ ಇರೋದ್ರಿಂದ ಅವು ರಿಪೆಲ್ ಆಗಿದಾವ್ರಿ, ಅವು ಒಂದಕ್ಕೊಂದು ದೂರ ಅದಾವ್ರಿ. ಆಮೇಲೆ ಏನಾಗ್ತದ್ರಿ, ಅವು ಎರಡು ಬಾಲ್ ದಾಗಿಂದ ಚಾರ್ಜ್ ನಮ್ಗೆ ಲೀಕ್ ಆಗಕ್ ಶುರು ಆಗ್ತದ್ರಿ, ಚಾರ್ಜ್ ಹೋಗಕ್ ಶುರು ಆಗ್ತದೆ. ಚಾರ್ಜ್ ನಮಗೆ ಹೋದಂಗ ಅವ್ರ ನಡುವಿಂದ ರಿಪಲ್ಸಿವ್ ಫೋರ್ಸ್ ಕಡಿಮೆ ಆಗ್ತದ್ರಿ. ಸೊ ದೇ ಸ್ಟಾರ್ಟ್ ಮೂವಿಂಗ್ ಕ್ಲೋಸ್, ಅವು ನಮ್ಗೆ ಸಮೀಪ ಬರ್ಲಿಕ್ಕೆ ಶುರು ಆಗ್ತವ್ರಿ, ಕರೆಕ್ಟ್? ಸೊ ಈಗ ನಮಗೆ ಏನಾಯ್ತು, ಈ ತರ ಎರಡು ಚಾರ್ಜಸ್ ನಮ್ಗೆ ಅದಾವ. ವಿ ಹ್ಯಾವಿಂಗ್ ಟೂ ಚಾರ್ಜಸ್ ಲೈಕ್ ದಿಸ್. ಲೆಟ್ ಮೀ ಸೇ ಹಿಯರ್ ದೇ ಹ್ಯಾವ್ ಬೀನ್ ಸಸ್ಪೆಂಡೆಡ್. ಅವು ಎರಡು ಚಾರ್ಜಸ್ ನಮ್ಗೆ ಎಷ್ಟು ದೂರ ಅದಾವ ಈಗ ಅಂತ ನಾವು ಅನ್ಕೊಳ್ಳೋಣ, ರೈಟ್? ಕ್ಯೂ ಮತ್ತು ಕ್ಯೂ ಅಂತ ಡಿಸ್ಟೆನ್ಸ್ ಚಾರ್ಜಸ್ ಅದಾವ್ರಿ. ಅವ್ರ ನಡುವೆ ನಮ್ಗೆ ರಿಪಲ್ಸಿವ್ ಫೋರ್ಸ್ ಇರ್ತದೆ. ಈಗ ಇವ್ರ ನಡುವೆ ಡಿಸ್ಟೆನ್ಸ್ ನಮ್ಗೆ ಎಷ್ಟು ಅದಪ್ಪ ಅಂದ್ರೆ ಡಿ ಅಂತ ಹೇಳದ ಅಂತ ನಾವು ಅನ್ಕೊಳ್ಳೋಣ. ಓಕೆ, ವಿಚ್ ಇಸ್ ವೆರಿ ಮಚ್ ಸ್ಮಾಲರ್ ದೆನ್ ಎಲ್. ಆಮೇಲೆ ಏನಾಗ್ತದ್ರಿ, ಇದ್ರಾಗಿಂದ ಚಾರ್ಜ್ ನಮ್ಗೆ ಕಡಿಮೆ ಆಗ್ಲಿಕ್ಕೆ ಶುರು ಆಗ್ತದ್ರಿ. ಎರಡೂ ಬಾಬ್ಸ್ ದಾಗಿಂದ ಚಾರ್ಜ್ ನಮ್ಗೆ ಕಡಿಮೆ ಆಗಕ್ಕೆ ಶುರು ಆಗ್ತದೆ. ಚಾರ್ಜ್ ಇಸ್ ಲೀಕಿಂಗ್ ಅಂತ ಹೇಳಿದ್ರು. ಚಾರ್ಜ್ ಕಡಿಮೆ ಆಗ್ಲಿಕ್ಕೆ ಶುರು ಆಯ್ತಪ್ಪ ಅಂದ್ರೆ ರಿಪಲ್ಷನ್ ಬಿಟ್ವೀನ್ ಬೋತ್ ದ ಸ್ಪಿಯರ್ಸ್ ವಿಲ್ ಗೆಟ್ ರೆಡ್ಯೂಸ್ಡ್. ರಿಪಲ್ಷನ್ ಕಡಿಮೆ ಆಯ್ತಂದ್ರೆ ಏನಾಗ್ಬೇಕ್ರಿ, ದೇ ಶುಡ್ ಅಪ್ರೋಚ್ ಕ್ಲೋಸ್ ಟು ಈಚ್ ಅದರ್, ರೈಟ್? ಸೊ ನಮ್ಗೆ ಈಗ ಸದ್ಯಕ್ಕೆ ನಾವ್ ಏನ್ ಅನ್ಕೊಳ್ಳೋಣ, ಇವ್ ಎರಡು ಸ್ಪಿಯರ್ಸ್ ನಮಗೆ ಇಲ್ಲಿಗೆ ಬಂದಾವಂತ ಅನ್ಕೊಳ್ಳೋಣ. ಓಕೆ, ಈಗ ಹೊಸ ಡಿಸ್ಟೆನ್ಸ್ ಅವ್ರ ನಡುವೆ ಏನದಲ್ಲ ಅದು ನಮಗೆ ಎಕ್ಸ್ ಅದ ಅಂತ ಅನ್ಕೊಳ್ಳೋಣ, ರೈಟ್? ಎಕ್ಸ್ ನಮಗೆ ಡಿಸ್ಟೆನ್ಸ್ ಅದು. ಸೊ ನಮಗೆ ಏನ್ ಕೇಳ್ತಾರ್ರಿ, ಈ ಎಕ್ಸ್ ಡಿಸ್ಟೆನ್ಸ್ ಮತ್ತ ಅವು ಎರಡು ಏನ್ ನಮಗೆ ವಿ ವೆಲಾಸಿಟಿದಿಂದ ಕ್ಲೋಸ್ ಬರತ್ತವ, ಅದ್ರೊಳಗಿಂದ ಚಾರ್ಜ್ ರೀಕ್ ಆಗ್ಲಿಕ್ಕೆ ಶುರು ಆಗಿದ್ಮೇಲೆ ರಿಪಲ್ಷನ್ ಕಡಿಮೆ ಆಯ್ತು, ಅವು ಎರಡು ನಮಗೆ ಕ್ಲೋಸ್ ಅಪ್ರೋಚ್ ಆಗತ್ತವ. ಅಂದ್ರೆ ಅವು ದೇ ಆರ್ ಕಮಿಂಗ್ ಟುವರ್ಡ್ಸ್ ಈಚ್ ಅದರ್ ವಿತ್ ಅ ಸರ್ಟನ್ ವೆಲಾಸಿಟಿ. ಒಂದು ಎಷ್ಟೋ ವೆಲಾಸಿಟಿದಿಂದ ಸಮೀಪ ಬರತ್ತವ. ಸೊ ಈಗ ಆ ವೆಲಾಸಿಟಿ ಮತ್ತು ಡಿಸ್ಟೆನ್ಸ್ ಎಕ್ಸ್ ಇವೆರಡರ ನಡುವಿನ ರಿಲೇಷನ್ ನಮಗೆ ಕೇಳಿದಾರೆ. ವಿ ಹ್ಯಾವ್ ಟು ಫೈಂಡ್ ಔಟ್ ದ ರಿಲೇಷನ್ ಬಿಟ್ವೀನ್ ವಿ ಅಂಡ್ ಎಕ್ಸ್. ಓಕೆ, ಇಷ್ಟು ನಮಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ. Okay, now let us see what can we do. So I will apply the concept tan theta is equal to f by w. Tan theta. So ಇಲ್ಲಿ ನೋಡ್ರಿ, ಇಲ್ಲಿ ನಮಗೆ ವರ್ಟಿಕಲ್ ಇರ್ತದ್ರಿ, and this is the angle theta. ಇದು ನಮಗೆ angle theta ಅದ. So tan theta ಅಂತಂದ್ರೆ I can take it as opposite side. Opposite side ಅಂತಂದ್ರೆ ಏನ, x by 2. ಇದು x ಇದ್ದದ್ದು ನಮಗೆ ಎರಡು ಪಾರ್ಟ್ ದಾಗ ಡಿವೈಡ್ ಆಗಿರ್ತದ್ರಿ, x by 2 ಅಂತ, ರೈಟ್? ಲೆಂತ್ ನಮಗೆ l ಅಂತೇಳಿ ಇರ್ಲಿ. ನಮಗೆ ಹೈಪೋಟನಸ್ ಗೊತ್ತದ, ಅಪೋಸಿಟ್ ಸೈಡ್ ಗೊತ್ತದ. ಹಂಗಾದ್ರೆ ಅಡ್ಜಸೆಂಟ್ ಸೈಡ್ ಏನಾಗ್ತದ್ರಿ ನೋಡ್ರಿ, ನಮ್ಗೆ ರೈಟ್ ಆಂಗಲ್ ಟ್ರಯಾಂಗಲ್ ಹಿಂಗ್ ಬಂದ್ರೆ ವಿ ಗಾಟ್ ಇಟ್ ಲೈಕ್ ದಿಸ್. ದಿಸ್ ಇಸ್ x by 2, ದಿಸ್ ಇಸ್ l, ದಿಸ್ ಇಸ್ ಥೀಟಾ. ದೆನ್ ವಾಟ್ ವಿಲ್ ಬಿ ದಿಸ್? ಇದು ನಮಗೆ ಏನಿರ್ತದ್ರಿ, ದಿಸ್ ವಿಲ್ ಬಿ ರೂಟ್ ಆಫ್ l ಸ್ಕ್ವೇರ್ ಮೈನಸ್ x by 2 ಸ್ಕ್ವೇರ್ ಆಗ್ತದೆ. l ಸ್ಕ್ವೇರ್ ಮೈನಸ್ x by 2 ಸ್ಕ್ವೇರ್. ಸೊ tan theta means opposite upon adjacent. So opposite is x by 2, adjacent is root of l square minus x by 2 square equal to f by w. F here will be k q square divided by r square. R square ಅಂದ್ರೆ ನಾ ಇಲ್ಲಿ x square ಅಂತ ತಗೋತೀನಿ, ಅವ್ರ ನಡುವೆ ಡಿಸ್ಟೆನ್ಸ್ ನಮಗೆ x ಅಂತ ಹೇಳಿದೆ, divided by w. W is mg. Okay, what I will get it like this, x by 2 root of, ಇಲ್ಲಿ ನಾವು ಇನ್ನೊಂದು ಕನ್ಸಿಡರೇಷನ್ ಇಲ್ಲಿ ತಗೋಬೇಕು. ಇಲ್ಲಿ ನೋಡ್ರಿ, what they have told in the question, d ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸ್ ಇಸ್ ವೆರಿ ಸ್ಮಾಲ್ ದೆನ್ ಎಲ್. ಎಲ್ ಕಂಪೇರ್ ಮಾಡ್ರೆ ಬಹಳ ಸಣ್ಣದೈತೆ ಅಂದಂಗ್ರಿ. ಸೊ ನಾವಿಲ್ಲಿ ಎಕ್ಸ್ ಅಂತ ಏನದೆ, ಸಿನ್ಸ್ ಎಲ್ ಇಸ್ ವೆರಿ ಮಚ್ ಗ್ರೇಟರ್ ದೆನ್ ಎಕ್ಸ್ ಅಥವಾ ಡಿ, ವಿ ಕ್ಯಾನ್ ನೆಗ್ಲೆಕ್ಟ್ ದಿಸ್ ಎಕ್ಸ್. ಈ ಎಕ್ಸ್ ನಾವು ಬಿಟ್ಟು ಬಿಟ್ರೆ ನಮಗೆ ಬಂತ ಎಕ್ಸ್ ಡಿವೈಡೆಡ್ ಬೈ 2l ಸ್ಕ್ವೇರ್, ಎಕ್ಸ್ ಡಿವೈಡೆಡ್ ಬೈ 2l ಸ್ಕ್ವೇರ್ ಈಕ್ವಲ್ ಟು ಇಲ್ಲಿ ನಮಗೆ ಬರ್ತದೆ ಕೆ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಎಂ ಜಿ ಅಂತ ನಂಗೆ ಬರ್ತದ್ರಿ, ರೈಟ್? ಸೊ ಇಲ್ಲೇ ನಂಗೆ ನೋಡ್ರಿ ಕ್ಯೂ ಮತ್ತು ಎಕ್ಸ್ ನಡುವಿನ ರಿಲೇಷನ್ ಇಲ್ಲಿ ತಗೋಬಹುದು. ಉಳ್ಕಿದೆಲ್ಲ ನಮಗೆ ಕಾನ್ಸ್ಟೆಂಟ್ಸ್ ಅದಾವ್ರಿ. ಎಂ ವಿಲ್ ಬಿ ಕಾನ್ಸ್ಟೆಂಟ್, ಜಿ ವಿಲ್ ಬಿ ಕಾನ್ಸ್ಟೆಂಟ್, ಕೆ ಇಸ್ ಕಾನ್ಸ್ಟೆಂಟ್, ಎಲ್ ಇಸ್ ಕಾನ್ಸ್ಟೆಂಟ್. ವೇರಿಯೇಬಲ್ಸ್ ಯಾವಿಲ್ಲ.
ಚಾರ್ಜ್ ಲೀಕ್ ಆಗತ್ತೈತ್ರಿ, ಅಂದ್ರೆ ಚಾರ್ಜ್ ಕಡಿಮೆ ಹಾಕೋತ್ ಬರತೈತ್ರಿ, ಇಟ್ ಈಸ್ ಚೇಂಜಿಂಗ್. ಸೊ ಚಾರ್ಜ್ ಇಸ್ ಚೇಂಜಿಂಗ್, ವೇರಿಯಬಲ್. ಎಕ್ಸ್ ನಮಗೆ ಕಡಿಮೆ ಹಾಕೋತ್ ಬರತೈತ್ರಿ, ದೇ ಆರ್ ಮೂವಿಂಗ್ ಕ್ಲೋಸ್, ಸೊ ಎಕ್ಸ್ ಇಸ್ ವೇರಿಯಬಲ್. ಸೊ ಕ್ಯೂ ಮತ್ತು ಎಕ್ಸ್ ನಡುವಿನ ರಿಲೇಷನ್ ನಾವು ಇಲ್ಲಿ ತಗೊಳಿಕ್ ಹೋದ್ರೆ ಕ್ಯೂ ಸ್ಕ್ವೇರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಕ್ಸ್ ಕ್ಯೂಬ್ ಅಂತ ನಾ ಬರಿಬಹುದು. ಇದು ಎಕ್ಸ್ ಸ್ಕ್ವೇರ್ ಈ ಕಡೆ ಮಲ್ಟಿಪ್ಲೈ ಆಯ್ತು, ಎಕ್ಸ್ ಕ್ಯೂಬ್ ಆಯ್ತು, ಕ್ಯೂ ಸ್ಕ್ವೇರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಕ್ಸ್ ಕ್ಯೂಬ್. ಓಕೆ, ನಮಗೆ ಕ್ಯೂ ಮತ್ತು ಎಕ್ಸ್ ನಡುವಿನ ರಿಲೇಷನ್ ಬಂತು. ವಿ ವಾಂಟ್ ರಿಲೇಷನ್ ಬಿಟ್ವೀನ್ ವಿ ಅಂಡ್ ಎಕ್ಸ್, ವೆಲಾಸಿಟಿ ಮತ್ತು ಎಕ್ಸ್. ಎಕ್ಸ್ ಅನ್ನೋದು ಬಂದೈತಿ, ನಮಗೇನು ವೆಲಾಸಿಟಿ ಬೇಕು. ವೆಲಾಸಿಟಿ ಅಂತಂದ್ರೆ ಏನ್ರಿ? ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ರೀ, ಅಂದ್ರೆ ಡಿ ಎಕ್ಸ್ ಬೈ ಡಿ ಟಿ ಅಂತ ನಾವು ತಗೋಬಹುದು. ಸೊ ಟು ಗೆಟ್ ದ ವಿ ಟರ್ಮ್ ಇನ್ ದಿಸ್ ಇಕ್ವೇಶನ್, ಇಲ್ಲಿ ನಮಗೆ ವಿ ಬರಬೇಕಾದ್ರೆ ಐ ಹ್ಯಾವ್ ಟು ಟೇಕ್ ಡಿ ಎಕ್ಸ್ ಬೈ ಡಿ ಟಿ. ಸೊ ಡಿ ಎಕ್ಸ್ ಬೈ ಡಿ ಟಿ ಬರಬೇಕಾದ್ರೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡ್ರೆ ಐ ವಿಲ್ ಗೆಟ್ ಇಟ್ ಆಸ್ ಡಿ ಕ್ಯೂ ಸ್ಕ್ವೇರ್, ಆರ್ ವಿ ಕ್ಯಾನ್ ರಿಮೂವ್ ದಿಸ್ ಸ್ಕ್ವೇರ್ ಫ್ರಮ್ ಕ್ಯೂ. ಈ ಕ್ಯೂದಾಗಿ ನೀವು ಸ್ಕ್ವೇರ್ ತಕೊಂಡ್ರಿ ಅಂತಂದ್ರೆ ನಿಮಗೆ ಬಂತೆ q is directly proportional to x raised to 3 by 2. We'll get it like this. q is directly proportional to x raised to 3 by 2. ಎರಡು ಕಡೆ ನಾವು ಸ್ಕ್ವೇರ್ ರೂಟ್ ಅಪ್ಲೈ ಮಾಡ್ಕೊಂಡ್ರೆ ಸೊ ನಮಗೆ ರಿಲೇಷನ್ ಬಂದದೆ q is directly proportional to x raised to 3 by 2. ಓಕೆ, ನಂಗೆ dx by dt ಬೇಕಾಗಿತ್ತು, ಅದಕ್ಕೆ ನಾನು ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೋತೀನಿ. I will get it as dq by dt is directly proportional to dx raised to 3 by 2 divided by dt. Right? I want the relation between v and x. So v ಅನ್ನೋ ಟರ್ಮ್ ನಮಗಲ್ಲಿ ಬರಬೇಕು. ಈಗ dq by dt ಅಂದ್ರೆ ಏನ್ರಿ? ರೇಟ್ ಆಫ್ ಲೀಕಿಂಗ್ ಆಫ್ ದ ಚಾರ್ಜ್, ಅಂದ್ರೆ ಪರ್ ಯೂನಿಟ್ ಟೈಮ್ ಎಷ್ಟು ಚಾರ್ಜ್ ಅದರೊಳಗಿಂದ ಲೀಕ್ ಆಗಿ ಹೊಂಟೈತಿ, ಅದು ನಮಗೆ dq by dt ರೀ. ಓಕೆ, ಲೆಟ್ ಮಿ ಟೇಕ್ ಇಟ್ ಆಸ್ dq by dt is directly proportional to, I will write it like this. ನೋಡ್ರಿ ಸ್ವಲ್ಪ ನಾ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀನಿ. dx raised to 3 by 2 divided by d divided by, let me take it as dx, okay, into dx divided by dt. So that dx ನಮಗೆ ಕ್ಯಾನ್ಸಲ್ ಆಗಿ ಮತ್ತೆ dx raised to 3 by 2 by dt ನ ಬರ್ತದೆ. I am just multiplying and dividing by dx, so that I will get dx by dt. What is dx by dt then? dx by dt ಅಂತಂದ್ರೆ ಏನ್ರಿ ಹಂಗಾರೆ? dx by dt ಅಂದ್ರೆ ವೆಲಾಸಿಟಿ ರೀ. ಸೊ ಇದು ನಮಗೆ ಬಂತೆ this, I will get it as velocity, right? So ಇನ್ ನೋಡ್ರಿ ಇಲ್ಲಿ ನಮಗೆ ಇದು ಎಷ್ಟು ಆಗ್ತದ್ರಿ? What I will get, ಇದನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡ್ಕೊಂಡ್ರೆ ಇದು ನಮಗೆ ಡಿ ಕ್ಯೂ ಬೈ ಡಿ ಟಿ, ಅಥವಾ ನಮಗೆ ಇಲ್ಲಿ ರಿಲೇಷನ್ ಬರೀ ವಿ ಮತ್ತು ಎಕ್ಸ್ ನಡುವಿಂದ ಬೇಕಾಗಿದ್ರೆ ವಿ ಮತ್ತು ಎಕ್ಸ್ ನಡುವಿಂದ. ಸೊ ನಾ ಇಲ್ಲೇ ಇದನ್ನ ಏನಂತ ಬರಿಬಹುದು? 1 by v is directly proportional to d by dx of x raised to 3 by 2 ಅಂತ ನಾ ಬರಿಬಹುದ್ರಿ, ರೈಟ್? ಸೊ ನಮಗೆ ವಿ ಮತ್ತು ಎಕ್ಸ್ ನಡುವಿಂದ ರಿಲೇಷನ್ ಬಂತು. ಸೊ ವಿ ಮತ್ತು ಎಕ್ಸ್ ನಡುವಿಂದ ರಿಲೇಷನ್ ನಮಗೆ ಬಂದ್ರೆ ಇನ್ನು ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೊಡಿ. ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡ್ರೆ ನಮಗೆ ಎಷ್ಟು ಬರ್ತದ್ರಿ? ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡ್ರೆ ವಿಲ್ ಗೆಟ್ ಇಟ್ ಆಸ್ 3 by 2 x raised to 3 by 2 minus 1, x raised to 3 by 2 minus 1. x raised to 3 by 2 minus 1 ಅಂದ್ರೆ ಇದೇನು ಬರ್ತದ್ರಿ ನಮಗೆ? ಇಟ್ ವಿಲ್ ಬಿ 3 by 2, x raised to 3 by 2 minus 1 ಅಂತಂದ್ರೆ ಇಟ್ ವಿಲ್ ಬಿ 1 by 2 ರೀ. It will be 1 by 2, right? So I got 1 by v is directly proportional to x raised to 1 by 2. x raised to 1 by 2 ಅಂದ್ರೆ ಏನ್ರಿ? Square root of x. So v is inversely proportional to square root of x or x raised to minus 1 by 2 ಅಂತ ನಾ ಅನ್ಬೋದು. This is the relation between velocity and x. So ಯಾವ ಆಪ್ಷನ್ ಕರೆಕ್ಟ್ ಆಗ್ಬೇಕು ನೋಡ್ರಿ? Which option will be right? v is proportional to x raised to minus 1 by 2. So option A will be correct. We'll go to the next question. Okay, ಇಲ್ಲಿ ನೋಡ್ರಿ. See, the line a dash, this one, is charged by an infinite conducting plane, is a charged infinite conducting plane. ಇದು ಒಂದು charged plane adare, conducting plane, which is perpendicular to the plane of paper. The plane has surface charge density of sigma. So ಇದೇನ್ ಪ್ಲೇನ್ ಅದಲ್ರಿ, ಈ ಪ್ಲೇನ್ ದ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಎಷ್ಟದ ಅಂತ ಹೇಳಿದಾರೆ ಅವ್ರೆ? ಸಿಗ್ಮಾ ಅದ ಅಂತ ಹೇಳಿದಾರೆ. ಅಂಡ್ ಬಿ ಇಸ್ ದ ಬಾಲ್ ಆಫ್ ಮಾಸ್ ಎಂ. ಇದರದ ಮಾಸ್ ನಮಗೆ ಎಂ ಅಂತ ಕೊಟ್ಟಿದ್ದಾರೆ, ವಿತ್ ಅ ಲೈಕ್ ಚಾರ್ಜ್ ಆಫ್ ಮ್ಯಾಗ್ನಿಟ್ಯೂಡ್ ಕ್ಯೂ. ಅಂದ್ರೆ ಇದೇನು ಎ ಡ್ಯಾಶ್ ಅಂತ ಸೀಟ್ ಅದಲ್ಲ, ಇದು ನಮಗೆ ಪ್ಲಸ್ ಕ್ಯೂ ಅಂತಿದ್ರೆ ಇದು ನಮಗೆ ಪ್ಲಸ್ ಕ್ಯೂ ಅಂತ ಹೇಳಿ ಚಾರ್ಜ್ ಅದ ಅಂತ ಹೇಳ್ತಾರೆ. ಓಕೆ, ಬಿ ಇಸ್ ಕನೆಕ್ಟೆಡ್ ಬೈ ಸ್ಟ್ರಿಂಗ್ ಫ್ರಮ್ ಅ ಪಾಯಿಂಟ್ ಆನ್ ದ ಲೈನ್ ಎ ಡ್ಯಾಶ್. The tangent of angle between the line a dash and the string, ಅಂದ್ರೆ ಇಲ್ಲಿ ಏನು ಆಂಗಲ್ ಅದರಲ್ಲ ಥೀಟಾ ಅಂತ ಹೇಳಿ, ಇದರದ ಟ್ಯಾನ್ ನಾವು ಫೈಂಡ್ ಮಾಡಬೇಕು. ಅಂದ್ರೆ ನಮಗೆ ಟ್ಯಾನ್ ಥೀಟಾ ಕೇಳ್ತಾರೆ, ದೇ ಆರ್ ಆಸ್ಕಿಂಗ್ ಅಸ್ ಟ್ಯಾನ್ ಥೀಟಾ. ಸಿ, ಈ ಬಾಬ್ ನಮಗೆ ಇಲ್ಲಿ ಇರೋ ಬದ್ಲಿ ಈ ಕಡೆ ಯಾಕೆ ಬಂತ? ಬಿಕಾಸ್ ಇದು ನಮಗೆ ಪಾಸಿಟಿವ್ಲಿ ಚಾರ್ಜ್ಡ್ ಶೀಟ್ ಅದ, ಇದು ನಮಗೆ ಪಾಸಿಟಿವ್ಲಿ ಚಾರ್ಜ್ಡ್ ಬಾಬ್ ಅದ. ಬಿಕಾಸ್ ಆಫ್ ರಿಪಲ್ಷನ್ ಅದು ಆ ಕಡೆ ಬಂತ್ರಿ. ರಿಪಲ್ಷನ್ ಆಗಬೇಕಾದ್ರೆ ಇದ್ರ ಮ್ಯಾಗ ನಮಗೊಂದು ಎಫ್ ಅಂತೇಳಿ ಫೋರ್ಸ್ ಈ ಕಡೆ ಆಕ್ಟ್ ಆಗತೈತಿ ಅಂತ ಅರ್ಥ. ಓಕೆ, ದೇರ್ ಇಸ್ ಅ ಫೋರ್ಸ್ ಕಾಲ್ಡ್ as ಎಫ್ ಆಕ್ಟಿಂಗ್. So here a force F is acting on this. Because of this force, the bob has come towards this direction. ಇಲ್ಲಿಗೆ ಬಂದು ನಿಂತದ್ರಿ ನಮಗೆ.
ಈ ಎಫ್ ನಮಗೆ ಎಷ್ಟು ಇರ್ತದ್ರಿ? ಇಟ್ ವಿಲ್ ಬಿ ಕ್ಯೂ ಇಂಟು ಇ ರೀ. ಇದ್ರ ಮೇಲೆ ಇರುವಂತ ಚಾರ್ಜ್ ಇಂಟು ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ವಿಚ್ ಇಟ್ ಇಸ್ ಆಕ್ಟಿಂಗ್, ಇನ್ ವಿಚ್ ಇಟ್ ಇಸ್ ಪ್ಲೇಸ್ಡ್. ಈ ಬಾಬ್ ನಮಗೆ ಈ ಕಡೆ ಬರ್ಲಿಕ್ಕೆ ಎಲೆಕ್ಟ್ರಿಕ್ ಫೋರ್ಸ್ ದಿಂದಾಗಿ ಬಂತು ನಮಗ ಅದು ಈ ಕಡೆ. ಸೊ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರ್ಬೇಕ್ರಿ, ದೇರ್ ಹ್ಯಾಸ್ ಟು ಬಿ ದ ಎಲೆಕ್ಟ್ರಿಕ್ ಫೀಲ್ಡ್. ಆ ಎಲೆಕ್ಟ್ರಿಕ್ ಫೀಲ್ಡ್ ದಿಂದಾಗೆ ಈ ಬಾಬ್ ಮೇಲೆ ಫೋರ್ಸ್ ಆಗ್ತಾ ಇತ್ತು, ಆ ಬಾಬ್ ಮೇಲೆ ಆ ಫೋರ್ಸ್ ದಿಂದಾಗಿ ಈ ಚಾರ್ಜ್ ನಮಗೆ ಈ ಕಡೆ ಬಂತು, ಆ ಬಾಬ್ ನಮಗೆ ಈ ಕಡೆ ಬಂತು, ರೈಟ್. ಸೊ ಈಗ ಆ ಫೋರ್ಸ್ ನಮಗೆ ಎಫ್ ಇಸ್ ಈಕ್ವಲ್ ಟು ಕ್ಯೂ ಇಂಟು ಇ ಅಂತ ಇರ್ತದ್ರಿ, ರೈಟ್. ಇಲ್ಲಿ ಇ ಅಂತಂದ್ರೆ ಇದು ಎತ್ತರದ ಎಲೆಕ್ಟ್ರಿಕ್ ಫೀಲ್ಡ್ ರೀ. ಎಲೆಕ್ಟ್ರಿಕ್ ಫೀಲ್ಡ್ ಯಾವ ತರದ್ರಿ? ಈ ಚಾರ್ಜ್ಡ್ ಶೀಟ್ ಎಲೆಕ್ಟ್ರಿಕ್ ಫೀಲ್ಡ್ ರೀ. ಚಾರ್ಜ್ಡ್ ಶೀಟ್ ಎಲೆಕ್ಟ್ರಿಕ್ ಫೀಲ್ಡ್ ನಾವು ಏನಂತ ಬರಿತೀವಿ? ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್. ವಾಟ್ ದೇ ಆರ್ ಆಸ್ಕಿಂಗ್? ದೇ ಆರ್ ಆಸ್ಕಿಂಗ್ ಅಸ್ ದ ಟ್ಯಾಂಜೆಂಟ್ ಆಫ್ ಆಂಗಲ್ ಥೀಟಾ. ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು, ನೋಡ್ರಿ ಟ್ಯಾನ್ ಥೀಟಾ ಇಲ್ಲದೆ ನಮಗೆ ಈ ಟ್ಯಾನ್ ಥೀಟಾ ಈಕ್ವಲ್ ಟು ಬೇಕಾಗೈತ್ರಿ. ಟ್ಯಾನ್ ಥೀಟಾ ಈಕ್ವಲ್ ಟು ಏನ್ರಿ? ನೋಡ್ರಿ ಟ್ಯಾನ್ ಥೀಟಾ ಅಂದ್ರೆ ಅಪೋಸಿಟ್ ಬೈ ಅಡ್ಜಸೆಂಟ್ ಅಂದಂಗ್ರಿ. ಟ್ಯಾನ್ ಥೀಟಾ ಅಂದ್ರೆ ಅಪೋಸಿಟ್ ಬೈ ಅಡ್ಜಸೆಂಟ್. ವಾಟ್ ಈಸ್ ಅಪೋಸಿಟ್? ಅಪೋಸಿಟ್ ಇಸ್ ಫೋರ್ಸ್. ಅಡ್ಜಸೆಂಟ್ ನಮಗೆ ಏನದ? ಅಡ್ಜಸೆಂಟ್ ಸಿ ಐ ಕ್ಯಾನ್ ಟೇಕ್ ಇಟ್ ಲೈಕ್ ದಿಸ್. ಇದು ನಮಗೆ ಫೋರ್ಸ್ ಅದ, ಇದು ನಮಗೆ ವೇಟ್ ಅದ ರೀ, ರೈಟ್. ಇದು ವೇಟ್ ಆಯ್ತಾ, ಇದು ನಮಗೆ ಟೆನ್ಷನ್ ಅದ ರೀ, ದಿಸ್ ವಿಲ್ ಬಿ ಟೆನ್ಷನ್. ಇಲ್ಲೇ ನಮಗೆ ಆಂಗಲ್ ಥೀಟಾ ಇರ್ತದೆ ರೀ, ದಿಸ್ ವಿಲ್ ಬಿ ಆಂಗಲ್ ಥೀಟಾ. ಸೊ ಇಲ್ಲೇ ನಮಗೆ ಟಿ ಕಾಸ್ ಥೀಟಾ ಬಂತ, ಇದು ನಮಗೆ ಟಿ ಸೈನ್ ಥೀಟಾ ಬಂತ, ರೈಟ್. ವಿ ವಾಂಟ್ ಟ್ಯಾನ್ ಆಫ್ ದಟ್. ಸೊ ಈಗ ನಮಗೆ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಎಫ್ ಬೈ ಡಬ್ಲ್ಯೂ ಅಂತ ನಾವು ಆಲ್ರೆಡಿ ಬರ್ಕೊಂಡಿದೀವಿ, ಎಫ್ ಬೈ ಡಬ್ಲ್ಯೂ, ರೈಟ್. ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು, ಇದನ್ನೆಲ್ಲ ನಾವು ರಿಸಾಲ್ವ್ ಮಾಡ್ಕೊಂಡು ಟಿ ಕಾಸ್ ಟಿ ಸೈನ್ ಥೀಟಾ ಈಕ್ವಲ್ ಟು ಎಫ್, ಟಿ ಕಾಸ್ ಥೀಟಾ ಈಕ್ವಲ್ ಟು ಡಬ್ಲ್ಯೂ. ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಎಫ್ ಬೈ ಡಬ್ಲ್ಯೂ. So F means it is Q into E. W means it is mg. What is E here? E ನಮಗೆ ಎಷ್ಟು ಅದ ರೀ? ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ ರೀ. ಸೊ ಇದು Q into ಸಿಗ್ಮಾ ಡಿವೈಡೆಡ್ ಬೈ 2 ಎಪ್ಸಿಲಾನ್ ನಾಟ್ ಇಂಟು mg. ಇಷ್ಟು ನಮಗೆ ಬರ್ತದೆ ರೀ. ಸೊ ದಿಸ್ ವಿಲ್ ಬಿ ದ ಟ್ಯಾಂಜೆಂಟ್ ಆಫ್ ದಟ್ ಆಂಗಲ್, Q into ಸಿಗ್ಮಾ ಡಿವೈಡೆಡ್ ಬೈ 2 ಎಪ್ಸಿಲಾನ್ ನಾಟ್ mg. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗಬೇಕು? ಆಪ್ಷನ್ ಎ, Q into ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ mg. Okay, we'll go to the next question then. So this is the question. What they have told: two small spheres of mass m1 and m2, ಇವೆರಡು ತರದ ಮಾಸ್ m1 ಮತ್ತು m2 ಅದ, are suspended by weightless insulating threads of lengths L1 and L2. L1 L2. The spheres carry charges q1 and q2. ಅವೆರಡು ತರ ಮೇಲೆ ಚಾರ್ಜ್ q1 q2 ಅದ respectively. The spheres are suspended such that they are in level with one another. In level ಅಂದ್ರೆ ಎರಡು ಒಂದು horizontal level ದಾಗ ಅದಾವ್ರಿ. And the threads are inclined to the vertical angles of theta 1 and theta 2. ಇವೆರಡು theta 1 and theta 2 ರೇವ. These are theta 1 and theta 2. ಸೊ ಅವರ angle ನಮಗೆ theta 1 theta 2 ಅಂತ ಹೇಳಿದಾರೆ. Which one of the following conditions is essential to be theta 1 equal to theta 2? ನೋಡ್ರಿ, ಈಗ ಇವ ಎರಡು ತರದ್ದು ಲೆಂತ್ ನಮಗೆ ಬೇರೆ ಬೇರೆ ಅದ ರೀ, L1 ಮತ್ತು L2 ಅಂತ. ಈ ಸರಿ ನಮಗೆ ಸ್ಟ್ರಿಂಗ್ಸ್ ಅದ ಲೆಂತ್ ಸೇಮ್ ಇಲ್ಲ, ಲೆಂತ್ ಬೇರೆ ಬೇರೆ ಐತಿ ರೀ. ಆಮೇಲೆ ಮಾಸ್ ನಮಗೆ ಬೇರೆ ಬೇರೆ ಅದ ರೀ, ಎರಡು ಸ್ಪಿಯರ್ದ ಮಾಸ್ ನಮಗೆ ಬೇರೆ ಬೇರೆ ಅದ. ಇಲ್ಲಿ ತನಕ ನಾವು ಏನೇನ್ ಕೇಸಸ್ ತಗೊಂಡಿದೀವಿ ಅವೆಲ್ಲತ್ರೊಳಗೂ ಲೆಂತ್ ಸೇಮ್ ಇತ್ತು, ಮಾಸ್ ಸೇಮ್ ಇತ್ತು. ಇಲ್ಲಿ ನಮಗೆ ಮಾಸ್ ಸೇಮ್ ಇಲ್ಲ, ಲೆಂತ್ ಸೇಮ್ ಇಲ್ಲ, ಚಾರ್ಜ್ ಸೇಮ್ ಇಲ್ಲ. ಆದ್ರೆ ಒಂದು ಕಂಡೀಷನ್ ಏನು ಹೇಳಿದಾರೆ, ಇವು ಎರಡೂ ಬಾಬ್ ನಮಗೆ ಒಂದೇ ಲೆವೆಲ್ದಾಗ ಬರ್ಬೇಕು, ಒಂದು ಮ್ಯಾಗ ಒಂದು ಕೆಳಗ ಆಗಬಾರ್ದು, ಒಂದೇ ಲೆವೆಲ್ದಾಗ ಇರ್ಬೇಕು. ಇವು ಎರಡು ತರ ಆಂಗಲ್ ನಮಗೆ ಸೇಮ್ ಇರ್ಬೇಕಂತ ಹೇಳ್ತಾರೆ. ದೆನ್ ಫಾರ್ ದ್ಯಾಟ್ ಇವು ಎರಡು ಆಂಗಲ್ ನಮಗೆ ಸೇಮ್ ಬರಬೇಕು, ಥೀಟಾ 1 ಈಕ್ವಲ್ ಟು ಥೀಟಾ 2, ಅವೆರಡು ನಮಗೆ ಸೇಮ್ ಲೆವೆಲ್ದಾಗ ಇರಬೇಕು. ಸೊ ಇಷ್ಟು ನಮಗೆ ಆಗ್ಬೇಕಾದ್ರೆ ವಾಟ್ ಈಸ್ ದ ನೆಸೆಸರಿ ಕಂಡೀಷನ್ ಫಾರ್ ದ್ಯಾಟ್ ಅಂತ ಕೇಳ್ತಾರೆ, ರೈಟ್. ಸೊ ಈಗ ನೋಡ್ರಿ ಆಂಗಲ್ ಸೇಮ್ ಇರ್ಬೇಕಂತ ಹೇಳ್ತಾರೆ. ಈಗ ನಾನು ನೋಡ್ರಿ ಇದಕ್ಕೆ ನಾ ಆಂಗಲ್ ಅಪ್ಲೈ ಟ್ಯಾನ್ ಅಪ್ಲೈ ಮಾಡ್ತೀನಿ. ವಾಟ್ ಐ ವಿಲ್ ಗೆಟ್ ಟ್ಯಾನ್ ಥೀಟಾ 1 ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ 1 ಅಂತಂದ್ರೆ ನಮ್ಗೆ ಏನ್ ಬರ್ಬೇಕು? ಎಫ್ ಬೈ ಡಬ್ಲ್ಯೂ ರೀ, ಎಫ್ ಬೈ ಎಂ ಜಿ ಅಂತ ನಾ ಬರಿತೀನಿ. ಎಫ್ ಅಂದ್ರೆ ಇದನ್ನ F1 ಅಂತ ನಾವು ತಗೊಳ್ಳೋಣ, ಅಂದ್ರೆ ಫಸ್ಟ್ ಬಾಬ್ ಮೇಲಿಂದ ಫೋರ್ಸ್ ನಾವು F1 ಅಂತ ತಗೊಳ್ಳೋಣ. ಆಮೇಲೆ ಇದು ಫಸ್ಟ್ ಬಾಬ್ದ ಮಾಸ್ ಇಲ್ಲಿ ನೋಡ್ರಿ, ಈಗ ನಾವು ವೇಟ್ ಬರಿಬೇಕಾದ್ರೆ ನಾವು ಫಸ್ಟ್ ಬಾಬ್ದ ಮಾಸ್ ತಗೋತೀನಿ m1 ಇಂಟು ಜಿ ಅಂತ. ಇದು ನಮಗೆ ಫಸ್ಟ್ ಬಾಬ್ದ ಆಯ್ತು. ಸೆಕೆಂಡ್ ಬಾಬ್ದ ಇದನ್ನ ನಾ ಬರಿಬೇಕಾದ್ರೆ ಏನಂತ ಬರಿಬೇಕು? ಟ್ಯಾನ್ ಥೀಟಾ 2 ಈಕ್ವಲ್ ಟು F2 ಡಿವೈಡೆಡ್ ಬೈ m2 ಇಂಟು ಜಿ ಅಂತ ನಾ ಬರಿಬೇಕು. ಅವ್ರು ಏನ್ ಹೇಳಿದಾರೆ? ಥೀಟಾ 1 ಇಸ್ ಈಕ್ವಲ್ ಟು ಥೀಟಾ 2 ಇರ್ಬೇಕಂತ ಹೇಳಿದಾರೆ ಅವರು. ಸೊ ಥೀಟಾ 1 ಇಸ್ ಈಕ್ವಲ್ ಟು ಥೀಟಾ 2 ಇರ್ಬೇಕಾದ್ರೆ theta 1 is equal to theta 2, then tan theta 1 is equal to tan theta 2 andangri. So I can write this as tan theta 1 is equal to tan theta 2. Iveradu angles equal idre ivu eradu equal irbeku. What is the value of tan theta 1? F1 divided by m1 into g. What is the value of tan theta 2? F2 divided by m2 into g, right? This is the value of tan theta 1 and tan theta 2. Next notary,
ಇವೇನು F1 ಮತ್ತು F2 ಫೋರ್ಸಸ್ ಇರ್ತಾವೆ. I have told you that the Coulomb's force, repulsive ಅಥವಾ attractive force ಏನು ಇರ್ತಾವಲ್ಲ, these forces always exist in pair ಅಂದ್ರೆ ಏನ್ರಿ, ಅವು ಎರಡೂ ಫೋರ್ಸ್ ನಮಗೆ ಈಕ್ವಲ್ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ದಾಗ ಅಪೋಸಿಟ್ ಇರ್ತಾವೆ. ಅದು ರಿಪಲ್ಸಿವ್ ಇರಲಿ ಅಥವಾ ಅಟ್ರಾಕ್ಟಿವ್ ಇರಲಿ, ಅವು ಚಾರ್ಜಸ್ ಎರಡು ಥರದ್ದು ಈಕ್ವಲ್ ಇರಲಿ ಅಥವಾ ಬೇರೆ ಬೇರೆ ಇರಲಿ, Q1 ದೊಡ್ಡದಿರಲಿ, Q2 ಸಣ್ಣದಿರಲಿ, ಅಥವಾ Q2 ದೊಡ್ಡದಿರಲಿ, Q1 ಸಣ್ಣದಿರಲಿ, ವಿಚ್ ಎವರ್ ಮೇ ಬಿ ಗ್ರೇಟರ್ or which ever may be small, the force between the two charges will always be equal and opposite, right? ಅಂದ್ರೆ F1 ಮತ್ತು F2 ಇವೆರಡು ನಮಗೆ ಈಕ್ವಲ್ ಅಂದಂಗ್ರಿ. If these both are equal, then what I will get? I will get M1 into G is equal to M2 into G ನಮಗೆ ಬರ್ಬೇಕ್ರಿ. ಇವೆರಡು ಈಕ್ವಲ್ ಅದು ಅಂದ್ರೆ ಕರೆಕ್ಟ್. ಸೊ G ಅಂತೂ ಎಲ್ಲದಕ್ಕೂ ಸೇಮ್ ಇರ್ತದೆ. So what I will get? I will get M1 is equal to M2. This is what I will get. So this is the necessary condition. Necessary condition ಅದಾದ್ರೆ ನಮಗೆ ಕರೆಕ್ಟ್ ಆಪ್ಷನ್ ಯಾವ್ದಾಗಬೇಕು? Option B, M1 is equal to M2, right? So this is how we have to solve the problems on strings. I have taken all the possible questions on the strings as well as the previous year questions on the strings. So ಇಷ್ಟು ಕಾನ್ಸೆಪ್ಟ್ ನಮಗೆ ಸ್ಟ್ರಿಂಗ್ಸ್ ಬಗ್ಗೆ ಗೊತ್ತಿದ್ರೆ ಸಾಕು, ಇದ್ರ ಮೇಲೆ ಏನೇ ಸಿಚುವೇಶನ್ ಕ್ವೆಶ್ಚನ್ ಬಂದ್ರೂ ನಾವು ಸಾಲ್ವ್ ಮಾಡ್ಬೋದು, right? So we'll see the further concepts of this chapter in the next video. Thank you and keep watching. Next video will be on electric dipole. Thank you.